ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಇವತ್ತಿನ ನಾವು ಒಂದು ಹೊಸ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದೇನು ಅಂತಂದರೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಥರ ಗ್ರೂಪ್ ಸಿ ಎಕ್ಸಾಮಿಗೆ ನಮಗೆ ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್ ಏನೇನಿದೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್, ಇವೆಲ್ಲ ಟ್ರೆಡಿಷ್ನಲ್ ಸಬ್ಜೆಕ್ಟ್ಸನ್ನು ಬಿಟ್ಟು ಈ ಕೆಲವೊಂದು ಟಾಪಿಕ್ಸ್ಗಳೇನಿದೆ ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ: ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್, ರೂರಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಲ್ಯಾಂಡ್ ರಿಫಾರ್ಮ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್, ಇಂಡಿಯನ್ ಸೊಸೈಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಈ ಎಲ್ಲ ಟಾಪಿಕ್ಗಳು ನಿಮಗೆ ಈ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಸಿಲೆಬಸ್ ಅಂತ ಮೆನ್ಷನ್ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ VAO ಅಂತ ಎಕ್ಸಾಮ್ ಇದ್ದರೆ ಅದರಲ್ಲಿ ಈ 8 ಟಾಪಿಕ್ ಏನಿದೆ, ಈ 8 ಟಾಪಿಕಲ್ಲಿ 5 ಟಾಪಿಕ್ಗಳು ನಿಮಗೆ ಸಿಲೆಬಸ್ಸಲ್ಲಿದೆ. ಅದೇ ಥರ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಎಕ್ಸಾಮ್ ಮಾಡಿದ್ರಲ್ಲ, ಅದರಲ್ಲಿ ನಿಮಗೆ ಇದರಲ್ಲಿರುವಂಥ 7 ಟಾಪಿಕ್ಸು ಮೆನ್ಷನ್ಡ್ ಇದೆ. ಸೊ ಆ ಥರ ನಿಮಗೆ FDA ಎಕ್ಸಾಮ್ ಏನು KE ಅವರು ಕಂಡಕ್ಟ್ ಮಾಡ್ತಾರೆ, ಇದರಲ್ಲಿರುವಂಥ ಎಲ್ಲ ಟಾಪಿಕ್ಗಳು ನಿಮಗೆ ಸಿಲೆಬಸ್ಸಲ್ಲಿದೆ. ಒನ್ ಆರ್ ದಿ ಅದರ್ ವೇ ಈ ಎಲ್ಲ ಟಾಪಿಕ್ಗಳು ನಿಮಗೆ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಗಳು ಏನೇನಾಗುತ್ತೆ ಇನ್ನು ಮುಂದೆ, ಈ ಎಲ್ಲ ಎಕ್ಸಾಮಿಗೂ ಇದರಲ್ಲಿರುವಂಥ 8 ಟಾಪಿಕ್ಕಿಂದ 15 ಕ್ವಶನ್ಸು ಬರುವಂಥ ಚಾನ್ಸಸ್ ಇದೆ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ ನೀವು ನೋಡಬೇಕಾದ್ರೆ, PYQ ನೋಡ್ತಿರ್ಬೇಕಾದ್ರೆ ನಿಮಗೆ ಒಂದು ಅನಾಲಿಸಿಸ್ ಮಾಡಿ ಒಂದು 4 ಕ್ವಶನ್ ಪೇಪರ್ ತೊಗೊಳ್ಳಿ, CTI ಪೇಪರ್ ತೊಗೊಳ್ಳಿ. ಆಮೇಲೆ ನಿಮಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ 2 ಎಕ್ಸಾಮ್, ಏನು HK CTI ಕೂಡ 2 ಆಗಿದೆ, ಇದು ಕೂಡ 2 ಎಕ್ಸಾಮ್, HK ಮತ್ತು ನಾನ್ HKದು. ಸೊ ಅದೇ ಥರ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, VAO, ಇದೆಲ್ಲ ಏನು ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ ಇದರಲ್ಲಿ ತೊಗೊಂಡು ನೋಡಿ. ಜನರಲಿ 10 to 15 ಕ್ವಶನ್ಸ್ ಇದೆ. ಸೊ ಈ ಇತ್ತೀಚೆಗೆ ನಡೆದಿರುವಂಥ ರೀಸೆಂಟಾಗಿ ನಡೆದಿರೋ ಎಕ್ಸಾಮಲ್ಲಂತೂ 15 ಕ್ವಶನ್ ಮೇಲೆ 15 ಕ್ವಶನ್ಸ್ ಪ್ಲಸ್ ಯಾವುದು ಈ ಟಾಪಿಕ್ಸಿಂದ ಬರ್ತಾಯಿದೆ. ಇದರಲ್ಲಿ ಒಂದು ಸಾರಿ ಟಾಪಿಕ್ಕನ್ನು ಅನಾಲಿಸಿಸ್ ಮಾಡೋಣ. ಏನು ಅಂತಂದರೆ ರೂರಲ್ ಡೆವಲಪ್ಮೆಂಟ್, ಇದರಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ ನಿಮಗೆ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಗಳು, ರೂರಲ್ ಡೆವಲಪ್ಮೆಂಟ್ ಸ್ಟ್ರಾಟಜಿ ಏನೇನಿರುತ್ತೆ ಅದೆಲ್ಲ. ಸೊ ನಿಮ್ಗೆ ಇದು ಎಲ್ಲಿಂದ ಕವರ್ ಆಗುತ್ತೆ ಸರ್ ಅಂತಂದರೆ, ನಾವು ಸ್ಪೆಸಿಫಿಕಲಿ ಒಂದು ವೀಡಿಯೋನೇ ಮಾಡಿದ್ದೀವಿ. ಸೊ ಇದು ಎಕ್ಸ್ಟ್ರಾ ಟಾಪಿಕ್ಸಿಗೆ ಸಿಲೆಬಸ್ಸನ್ನು ಎಲ್ಲಿಂದ ಕವರ್ ಮಾಡಬೇಕು ಏನು ಅಂತ. ಬಟ್ ಇದರಲ್ಲಿ ಹೇಳ್ತೀನಿ ಕೇಳಿ. ರೂರಲ್ ಡೆವಲಪ್ಮೆಂಟ್ ಅಂತ ನಿಮ್ಮ KS ಮೇನ್ಸಲ್ಲಿ ಏನು ಸಿಲೆಬಸ್ ಇದೆ, ಆ ಸಿಲೆಬಸ್ಸನ್ನು ಇಲ್ಲಿ ನೀವು ಓದಬೇಕಾಗತ್ತೆ. ಓಕೆ. ಆಮೇಲೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ದು ಬೇಸಿಕ್ಸಿಂದ ಹಿಡಿದು ನಿಮಗೆ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಹಿಡಿದು ನಿಮಗೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟ್ ಏನು ಪಾಸ್ ಆಗಿದೆ, ಸೊ ಆ ಆ್ಯಕ್ಟ್ ಪಾಸ್ ಆದಾಗ ಈಗ ಏನು ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಅನರ್ಹಗೊಳಿಸುವಂಥ ತಾಕತ್ತು ಪವರ್ ಯಾರಿಗಿದೆ. ಅದೇ ಥರ ನಿಮಗೆ ಜಿಲ್ಲಾ ಪಂಚಾಯತ್ CEO ಕೆಲಸ ಏನೇನಿರುತ್ತೆ, ತಾಲೂಕ್ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಏನಿರುತ್ತೆ, PDO ಕೆಲಸ ಏನಿರುತ್ತೆ. ಸೊ ಇದೆಲ್ಲ ನಿಮಗೆ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ ಈ ಟಾಪಿಕಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ. 2ರಿಂದ ನಿಮಗೆ 4 ಕ್ವಶನ್ವರೆಗೂ ಕೇಳುವಂಥ ಚಾನ್ಸಸ್ ಇರುತ್ತೆ ಇದ್ರ ಮೇಲೆ. ಆಮೇಲೆ ರೂರಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಆ್ಯಸ್ ಯು ನೋ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು. ಸೊ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಸುಮಾರು ಸಾರಿ ಕ್ವಶನ್ ಆಗಿದೆ, ಮುಂದೆನೂ ಕ್ವಶನ್ ಬರುತ್ತೆ. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್, ಇಲ್ಲೂ ಕೂಡ ಸುಮಾರು ಸಾರಿ ಕ್ವಶನ್ ಆಗಿದೆ. ನಿಮಗೆ ಇತ್ತೀಚೆಗೆ ನಡೆದಿರುವಂಥ ಎಕ್ಸಾಮಲ್ಲಿ BD ಜತ್ತಿ ಕಮಿಟಿ ಬಗ್ಗೆ ಒಂದು ಕ್ವಶನ್ ಕೇಳಿದರು. ಆಮೇಲೆ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಆಮೇಲೆ 1961 ಆ್ಯಕ್ಟ್ ಬಗ್ಗೆ ಕೇಳಿದ್ದಾರೆ. ನಿಮಗೆ 2021 KS ಮೇನ್ಸ್ ಅಲ್ಲಿ ಎಸ್ಸೆ ಟಾಪಿಕ್ ಬಂದಿತ್ತೊಂದು. ಏನು ಬಂದಿತ್ತು ಅಂದರೆ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಬಗ್ಗೆ ಎಸ್ಸೆ ಬರೀರಿ ಅಂತ. ಸೊ ಇದು ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸರಿ KS ಏನಾಗಿತ್ತು 2025ರಲ್ಲಿ, ಇದರಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ದೇವರಾಜ್ ಅರಸ್ ಇನ್ ದ ಫೀಲ್ಡ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕೇಳಿದರು. ಓಕೆ. ಸೊ ದೇವರಾಜ್ ಅರಸ್ ಅವ್ರ ಬಗ್ಗೆ ಕ್ವಶನ್ ಕೇಳಿದರು. ಲ್ಯಾಂಡ್ ರಿಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಮೇಲೆ ಮಿನಿಮಮ್ 2 ಕ್ವಶನ್ಸ್ ಬಂದೇ ಬರುತ್ತೆ. ಅದಾದಮೇಲೆ ನಿಮಗೆ ಇಂಡಿಯನ್ ಸೊಸೈಟಿ ಮೇಲೆ, ಥಿಂಕರ್ಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ಸ್ ಏನಿರ್ತಾರೆ ಅವ್ರ ಸ್ಟೇಟ್ಮೆಂಟ್ಸನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದಾರೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಏನಿದೆ, ನಿಮಗೆ ಇವೆರಡಕ್ಕೂ 11th ಆ್ಯಂಡ್ 12th NCERT ಓದಬೇಕಾಗುತ್ತೆ ನೀವು. ಓಕೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಏನಿದೆ ಈ ಟಾಪಿಕ್ಕಿಗೆ ನೀವು ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದ, ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಕರ್ನಾಟಕ ರಿಲೇಟೆಡ್ ಇದು. ಓಕೆ. ಇದು ಎಕನಾಮಿಕ್ ಸರ್ವೆ ಅಲ್ಲಿ ನಿಮ್ಗೆ ಏನು ಹೊಸ ಆ್ಯಪ್ಗಳು ಲಾಂಚ್ ಆಗಿರುತ್ತೆ, ಹೊಸ ಪೋರ್ಟಲ್ಗಳು ಲಾಂಚ್ ಆಗಿರುತ್ತೆ, ಏನೋ ಸೈನ್ಸ್ ಆ್ಯಂಡ್ ಟೆಕ್ ಇನೋವೇಷನಿಂದ ಏನೋ ಮಾಡಿರ್ತಾರಲ್ಲ ಅದೆಲ್ಲ ನಿಮಗೆ ಎಕನಾಮಿಕ್ ಸರ್ವೆಯಲ್ಲಿ ಕವರ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇನ್ ಕರ್ನಾಟಕ, ದಿಸ್ ಈಸ್ ಪಾರ್ಟ್ ಆಫ್ ಯುವರ್ ಕರ್ನಾಟಕ ಜಿಯೋಗ್ರಫಿ. ಬಟ್ ಇಲ್ಲಿ ಎಕ್ಸ್ಟೆನ್ಸಿವ್ ಆಗಿ ನೀವು ಓದಬೇಕಾಗುತ್ತೆ.
ಓಕೆ, ಈ 8 ಟಾಪಿಕ್ಸಿಂದ ನಿಮಗೆ 15ರಿಂದ 20 ಕ್ವಶನ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ, ವೈ ದಿಸ್ ಕೋರ್ಸ್ ಅನ್ನೋದಕ್ಕೆ ಇದೇ ಉತ್ತರ. ನಿಮಗೆ 15 ಕ್ವಶನ್ನಿಂದ 20 ಕ್ವಶನ್ ಬರೋದ ಕಾರಣದಿಂದ ನಾವು ಇದನ್ನು ಕಂಪ್ಲೀಟಾಗಿ ಕೋರ್ಸನ್ನು ಮಾಡಿಕೊಡ್ಬೇಕು ಅಂತ ಈ ಕೋರ್ಸನ್ನು ಲಾಂಚ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ರೋಡ್ ಮ್ಯಾಪ್ ಯಾವ ಥರ ಇರುತ್ತೆ ಈ ಕೋರ್ಸ್ದು ಅಂತಂದರೆ, ನಿಮಗೆ ಪ್ರತಿಯೊಂದು ಟಾಪಿಕ್ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲಾಸಸ್ಸನ್ನು ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ. ಲ್ಯಾಂಡ್ ರಿಫಾರ್ಮ್ಸ್ ಟಾಪಿಕ್ ಮೇಲೆ ನಿಮಗೆ 4 ಕ್ಲಾಸಸ್ ಬರುತ್ತೆ, 4 to 5 ಕ್ಲಾಸಸ್ ಬರುತ್ತೆ. ಸೊ ಇದು ಕ್ಲಾಸಸ್ಸು ನಿಮಗೆ ವಿತ್ ನೋಟ್ಸೇ, ನೀವು ಯಾವ ನೋಟ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ ಓದೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ನೋಟ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಈ ನೋಟ್ಸು ನಿಮಗೆ ವಿತ್ ಹೈಲೈಟೆಡ್ ಫಾರ್ಮೇಟಲ್ಲೇ ಕೊಡ್ತಾ ಇದ್ದೀವಿ. ಓಕೆ, ಹೈಲೈಟೆಡ್ ಆ್ಯಂಡ್ ಪ್ರಿಂಟೇಬಲ್ A4 ಶೀಟ್ ಪ್ರಿಂಟೇಬಲ್ ಫಾರ್ಮೇಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಈ ನೋಟ್ಸ್ ಏನಿರುತ್ತೆ ನಿಮಗೆ, ನೀವು ಯಾವ ಪಾಯಿಂಟನ್ನು ನೆನಪಿಟ್ಕೋಬೇಕು ಎಕ್ಸಾಮಿಗೆ ಅನ್ನೋದನ್ನು ಕೂಡ ಈಸಿ ಮಾಡೋದಕ್ಕೆ ಈ ನೋಟ್ಸನ್ನು ಹೈಲೈಟ್ ಮಾಡಿ ಕೊಟ್ಟಿದ್ದೀವಿ. ಸೊ ನೀವು ಇದನ್ನೇನಿಲ್ಲ, ನೀವು ಈ ಕ್ಲಾಸ್ ಕೇಳಬೇಕು, ಈ ನೋಟ್ಸನ್ನು ಪ್ರಿಂಟ್ ತೊಗೊಂಡು ಈ ನೋಟ್ಸನ್ನು ಚೆನ್ನಾಗಿ ರಿವಿಷನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಜಮೀನ್ದಾರಿ, ರೈತವಾರಿ, ಮಹಲ್ವಾರಿ ಸಿಸ್ಟಮ್ ಬಗ್ಗೆ ಬೇಸಿಕ್ ಲ್ಯಾಂಡ್ ರಿಫಾರ್ಮ್ಸ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಅಂತ ನೀವು ಇದು ಈಸ್ವಿ ನೆನಪಿಟ್ಕೋಬೇಕು, ಯಾರು ತಂದರು ಇದನ್ನು ನೆನಪಿಟ್ಕೋಬೇಕು, ಇದರಲ್ಲಿರುವಂಥ ಕೆಲವೊಂದು ಫ್ಯಾಕ್ಟ್ಸನ್ನು ನೆನಪಿಟ್ಕೋಬೇಕು, ಇದು ಯಾವ ಏರಿಯಾದಲ್ಲಿ ಚಾಲ್ತಿಯಲ್ಲಿತ್ತು ಅಂತ ನೆನಪಿಟ್ಕೋಬೇಕು. ಸೊ ಇದು ಏನು ನೆನಪಿಟ್ಕೋಬೇಕು ಅದನ್ನು ಮಾತ್ರ ಹೈಲೈಟ್ ಕೂಡ ಮಾಡಲಾಗಿದೆ ಈ ನೋಟ್ಸಲ್ಲಿ. ಓಕೆ, ಈ ಥರ ಇದ್ರದ್ದು ರೋಡ್ ಮ್ಯಾಪ್ ಇದೆ. ನಿಮಗೆ ಎವ್ರಿ ಟಾಪಿಕ್ ಮೇಲೆ ಕಂಪ್ಲೀಟಾಗಿ ಕಾಂಪ್ರಿಹೆನ್ಸಿವ್ ಆಗಿ ನೋಟ್ಸ್ ಮಾಡಲಾಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ನಿಮಗೆ ಇದು ಎಕ್ಸ್ಟ್ರಾ ಸಿಲೆಬಸ್ ಮೇಲೆ ಸ್ಪೆಸಿಫಿಕಲಿ ಬುಕ್ಸ್ಗಳು ಅವೈಲೇಬಲ್ ಇದೆ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸು ಬುಕ್ಸ್ ಅವೈಲೇಬಲ್ ಇದೆ. ಬಟ್ ಆಸ್ಪಿರೆಂಟ್ಸ್ ಒಳಗಡೆ ಏನಿದೆ ಅಂದರೆ ಒಂದು ಫೋಮೋ ಇರುತ್ತೆ. ಈಗ ನಾನು ಒಂದು ಬುಕ್ ತೊಗೊಂಬಂದು ಒಂದು ಇನ್ಸ್ಟಿಟ್ಯೂಷನ್ ಬುಕ್ಕನ್ನು ಓದ್ತಾ ಇರ್ತೀನಿ. ಅದನ್ನ ಓದಿದ ಮೇಲೆ ಇನ್ನೊಂದು ಬುಕ್ ಚೆನ್ನಾಗಿರೋ ಬುಕ್ ರಿಲೀಸ್ ಆಗುತ್ತೆ. ಸೊ ಈ ಬುಕ್ ಓದಿದ್ದೀನಿ, ಇದರಲ್ಲಿರೋ ಫ್ಯಾಕ್ಟ್ಸ್ ಎಲ್ಲ, ಇದರಲ್ಲಿರೋ ಕಂಟೆಂಟ್ ಎಲ್ಲ ಇದರಲ್ಲಿದೆ, ಕೆಲವೊಂದೆಲ್ಲ ನನಗೆ ಏನು ಹೊಸ ಟಾಪಿಕ್ಸ್ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದನ್ನು ಬುಕ್ ಓದಬೇಕು ಅಂತ ಇದನ್ನು ಬುಕ್ ತೊಗೊಂಬರ್ತಾರೆ. ಸೊ ಈ ಥರ ಮಲ್ಟಿಪಲ್ ಸೋರ್ಸಸ್ ಆದಮೇಲೆ ನೋಟ್ಸ್ ಮಾಡ್ಕೊಳಕ್ಕಾಗಲ್ಲ. ನೋಟ್ಸದೊಂದು ದೊಡ್ಡ ಸಮಸ್ಯೆ ಇದೆ. ಈ ಎಕ್ಸ್ಟ್ರಾ ಸಿಲೆಬಸ್ ಮೇಲೆ ನೋಟ್ಸ್ ಮಾಡೋಕ್ಕಾಗಲ್ಲ. ನೀವು ನೋಟ್ಸ್ ಮಾಡಿದ್ರೆ ಅದನ್ನು ರಿವಿಷನ್ ಮಾಡೋದು ಕಷ್ಟ ಆಗೋ ಥರ ನೀವೇ ನೋಟ್ಸ್ ಮಾಡ್ಕೊಂಡಿರ್ತಾರೆ. ಅರೌಂಡ್ ಒಂದು 150 to 200 ಪೇಜಸ್ ನೀವು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದನ್ನು ರಿವಿಷನ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಅದಕ್ಕೆ ಇವೆಲ್ಲ ಪ್ರಾಬ್ಲಮ್ಗಳನ್ನು ಹೋಗ್ಸೋಕ್ಕೆ ಅಂತ 4 to 5 ಇನ್ಸ್ಟಿಟ್ಯೂಷನ್ಸ್ ಮಟೀರಿಯಲ್ ಜೊತೆಗೆ ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ ಸಿರೀಸ್ ಅಂತ ಒಂದು ಮಾಡಿದ್ದೀವಿ ನಾವು. ಸ್ಟೇಟ್ ಕ್ರಾಫ್ಟ್ ಅಲ್ಲಿ ಪ್ಲೇ ಲಿಸ್ಟಲ್ಲಿದೆ ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ ಸಿರೀಸ್ ಅಂತ. ಕರ್ನಾಟಕ ಹ್ಯಾಂಡ್ಬುಕ್ ಸಿರೀಸು ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟು, ಆ್ಯಕ್ಟ್ ಏನಿದೆ ಪಂಚಾಯತ್ ರಾಜ್ ಆ್ಯಕ್ಟು, ಇವೆಲ್ಲನ್ನ ಸೇರಿಸಿ, ಆಮೇಲೆ ಕರ್ನಾಟಕ ನಿಮಗೆ ರೂರಲ್ ಡೆವಲಪ್ಮೆಂಟಲ್ ಸ್ಕೀಮ್ಸು ಅವೆಲ್ಲ ಸೇರಿಸಿ ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ಒಂದು ಗ್ರೂಪ್ ಸಿ ಬುಕ್ ಕೂಡ ರಿಲೀಸ್ ಆಗಿದೆ. ಆಲ್ರೆಡಿ ಪರ್ಚೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆ ಗ್ರೂಪ್ ಸಿ ಬುಕ್ಕಲ್ಲಿ ನಾವು ಕವರ್ ಮಾಡಿದ್ವಿ. ಅದನ್ನೆಲ್ಲ ಸೇರಿಸಿ ಈ ಒಂದು ನಿಮಗೆ PDF ಮಾಡಲಾಗಿದೆ. ಓಕೆ, ಇದನ್ನೇ ಇಟ್ಕೊಂಡು ಕ್ಲಾಸ್ ಮಾಡುತ್ತೆ. ಸೊ ಇದು ಕ್ಲಾಸ್ ಮಾಡಿ ಈ PDF ಪ್ರೊವೈಡ್ ಮಾಡಲಾಗುತ್ತೆ. ಡ್ಯೂರೇಷನ್ ರೋಡ್ ಮ್ಯಾಪ್ ಕೂಡ ಮುಗೀತು. ಆಮೇಲೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತಾ ಸರ್ ಅಂದರೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಕ್ಲಾಸಸ್ಗಳು ಅವೈಲೇಬಲ್ ಇದೆಯಲ್ಲ, ಸೊ ಈ ಕ್ಲಾಸ್ಗಳೆಲ್ಲ ನಿಮಗೆ ಫ್ರೀ ಇರುತ್ತೆ. ನೋಟ್ಸಿಗೆ ನಿಮಗೆ ಒಂದು ಮಿನಿಮಮ್ ಚಾರ್ಜಸ್ ಇರುತ್ತೆ. ಬಟ್ ನೋಟ್ಸ್ ಏನು ಅಂತಂದರೆ ಕ್ಲಾಸಸ್ಗಳೆಲ್ಲ ಮುಗಿದ ಮೇಲೆ ಈ ನೋಟ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಓಕೆ, ಈ ಕ್ಲಾಸಸ್ಗಳು ಮುಗಿದ ಮೇಲೆ ಎಲ್ಲ ಟಾಪಿಕ್ ಸೇರಿಸಿ ಒಂದು ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ನೋಟ್ಸನ್ನು ಪ್ರೊವೈಡ್ ಮಾಡಲಾಗುತ್ತೆ. ಅಲ್ಲಿವರೆಗೂ ನೀವು ಕ್ಲಾಸ್ ಕೇಳಿ ಈ ನೋಟ್ಸನ್ನು ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಇದ್ರ ಜೊತೆ ಕಂಪೈಲ್ ಮಾಡ್ಕೊಳ್ಳಿ ಅದನ್ನು. ಓಕೆ, ಇದು ಬೇಸಿಕ್ ಕ್ವಶನ್ಸ್ಗಳು. ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇದು ನೋಟ್ಸ್ ಯಾವ ಥರ ಇದೆ ಅಂತ ನಾನು ಒಂದು ಡೆಮೋ ತೋರಿಸ್ತೀನಿ ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಿಂದ ಕಂಪ್ಲೀಟಾಗಿ ನಮಗೆ ಒಂದು ಫುಲ್ ಡ್ಯೂರೇಷನ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಫಸ್ಟ್ ಟಾಪಿಕ್ ನಮ್ದು ಯಾವುದು ಅಂತಂದರೆ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ ಆಫ್ಟರ್ ಇಂಡಿಪೆಂಡೆನ್ಸ್. ಲ್ಯಾಂಡ್ ರಿಫಾರ್ಮ್ಸ್ ಏನೇನಾಯಿತು ಅಂತ. ಓಕೆ, ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು. ಆಮೇಲೆ ಕನ್ನಡದಲ್ಲಿ ಆಸ್ಪಿರೆಂಟ್ಗಳು ನೋಟ್ಸು ಕನ್ನಡದಲ್ಲಿ ಅವೈಲೇಬಲ್ ಇರೋಲ್ಲ, ಬಟ್ ಎಕ್ಸ್ಪ್ಲನೇಷನ್ ವಿಲ್ ಬಿ ಕನ್ನಡ. ನಿಮಗೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೆಕ್ನಿಕಲ್ ವರ್ಡ್ಸನ್ನು ಕೂಡ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನೋಟ್ಸು ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ನೋಟ್ಸ್ ಇಂಗ್ಲೀಷಲ್ಲಿ ಮಾತ್ರ ರೆಡಿ ಮಾಡಿದ್ದೀವಿ. ಸೊ ಇದನ್ನು ನೋಡಿ, ನಿಮಗೆ ಕನ್ನಡದಲ್ಲಿ ನಾನು ಹೇಳ್ತೀನಲ್ಲ ಈ ನೋಟ್ಸನ್ನು ಬೇಕಿದ್ರೆ ಅಲ್ಲೇ ಕನ್ನಡದಲ್ಲೇ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಈ ಟಾಪಿಕ್ ಲ್ಯಾಂಡ್ ರಿಫಾರ್ಮ್ಸ್ ಮೀನ್ಸ್ ಅಂತ ಫಸ್ಟ್ ನಮ್ಮದು ಟಾಪಿಕ್ ಸ್ಟಾರ್ಟ್ ಮಾಡೋಣ. ಏನು ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಏನಾಗಿತ್ತು ಅಂದರೆ ಬ್ರಿಟಿಷರು ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಮತ್ತು ನಿಮಗೆ
ರೈತವಾರಿ ಸಿಸ್ಟಮ್ ಅಂತ 3 ಸಿಸ್ಟಮಲ್ಲಿ ನಮ್ಮ ದೇಶನ ಲ್ಯಾಂಡ್ ರೆವಿನ್ಯೂ ಸೆಟಲ್ಮೆಂಟನ್ನು ಮಾಡಿ ಅದರಿಂದ ಲ್ಯಾಂಡ್ ರೆವಿನ್ಯೂ ಕಲೆಕ್ಟ್ ಮಾಡ್ತಾಯಿದ್ರು. ಇದರಲ್ಲಿ ಏನು ಮಾಡಿದರು ಅಂದರೆ ಸಿಕ್ಕಾಪಟ್ಟೆ ರೈತರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಎಲ್ಲ ಲ್ಯಾಂಡ್, ನಮ್ಮ ದೇಶದಲ್ಲಿರುವಂಥ ಎಲ್ಲ ಲ್ಯಾಂಡು ಕೆಲವು ಜನರ ಹತ್ರ 1% ಆಫ್ ಏನು ಜನರು 99% ಲ್ಯಾಂಡನ್ನು ಹೋಲ್ಡ್ ಮಾಡಿದರು. ಓಕೆ, ಇದರಲ್ಲಿ ಏನಾಗಿತ್ತು, ಲ್ಯಾಂಡ್ ಓನರ್ಶಿಪ್ಪನ್ನು ಅವರೆಲ್ಲ ಕಂಟ್ರೋಲ್ ಮಾಡಿರೋದಕ್ಕೆ ನಾವು ರೀಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಮಾಡಬೇಕಿತ್ತು ಆಫ್ಟರ್ ಇಂಡಿಪೆಂಡೆನ್ಸು. ಸೊ ಎಲ್ರಿಗೂ ಲ್ಯಾಂಡ್ ಹೋದರೆ ಎಲ್ಲ ರೈತರಿಗೂ ರೈತರು ಆ ಲ್ಯಾಂಡ್ದು ಓನರ್ ಆದರೆ, ಆ ಜಾಗದ ಓನರ್ ಆದರೆ ಅಲ್ಲಿಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಎಕನಾಮಿಕ್ ಸ್ಟೆಬಿಲಿಟಿ ಬರುತ್ತೆ, ದೇಶದ ಎಕಾನಮಿ ಬೂಸ್ಟ್ ಆಗುತ್ತೆ, ಅಗ್ರಿಕಲ್ಚರ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಕಾರಣದಿಂದ ಲ್ಯಾಂಡ್ ರಿಫಾರ್ಮ್ಸನ್ನು ಮಾಡುವಂಥ ಅವಶ್ಯಕತೆ ಇತ್ತು. ಓಕೆ, ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೇನು? ಕಂಟ್ರೋಲಿಂಗ್ ಲ್ಯಾಂಡ್ ಓನರ್ಶಿಪ್ಪನ್ನು ಸರ್ಕಾರ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲರಿಗೂ ಕೊಡೋದು. ಅದ್ರ ಜೊತೆಗೆ ರೀಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಒಬ್ಬರ ಹತ್ರನೇ ಇಲ್ಲದೆ ಎಲ್ರಿಗೂ ಹಂಚಿ ಲ್ಯಾಂಡನ್ನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ ಏನು DPSP ಇದೆ ನಮ್ಮದು. ಲ್ಯಾಂಡ್ ಈಸ್ ಆಲ್ಸೋ ಟೈಪ್ ಆಫ್ ವೆಲ್ತ್. ಸೊ ಈ ಡಿಸ್ಟ್ರಿಬ್ಯೂಷನ್ ಮಾಡೋದು. ಅದಾದಮೇಲೆ ಎಲಿಮಿನೇಟಿಂಗ್ ಮಿಡಲ್ ಮ್ಯಾನ್ ಅಂತ ಗೇಣಿ ಸಿಸ್ಟಮ್ ಅಂತ ಏನಿತ್ತು ಫಸ್ಟ್ ಕರ್ನಾಟಕದಲ್ಲಿ ಅಥವಾ ಬೇರೆ ಕಡೆ, ಈ ಗೇಣಿ ಸಿಸ್ಟಮಲ್ಲಿ ಮಿಡಲ್ ಮ್ಯಾನ್ಗಳು ಅಂದರೆ ಸರ್ಕಾರ, ಅವ್ರ ನಡುವೆ ಜಮೀನ್ದಾರ, ಅದಾದಮೇಲೆ ರೈತ. ಸರ್ಕಾರ, ಜಮೀನ್ದಾರ, ರೈತ. ಈ ಜಮೀನ್ದಾರನಿಗೆ ಮಿಡಲ್ ಮ್ಯಾನ್ ಅಂತಿತ್ತು. ಇವರಿಬ್ಬರನ್ನೂ ಡೈರೆಕ್ಟಾಗಿ ಕನೆಕ್ಟ್ ಮಾಡಬೇಕಿತ್ತು ಇವನು ತೆಗೆದು. ಓಕೆ, ಯಾಕಂದರೆ ಇಲ್ಲಿ ಈ ಜಮೀನ್ದಾರ ಈ ರೈತನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದ. ಓಕೆ, ಅದಾದಮೇಲೆ ರಿಸ್ಟ್ರಿಕ್ಷನ್ಸ್ ಆನ್ ಲ್ಯಾಂಡ್ ಟೆನ್ಯೂರು ನಿಮಗೆ ಇಷ್ಟು ವರ್ಷಕ್ಕೆ ಅಂತ ಗೇಣಿ ಕೊಡ್ತಿದ್ರು, ಅದನ್ನು ತೆಗಿಬೇಕಿತ್ತು. ಇಷ್ಟು ವರ್ಷಕ್ಕೆ ಅಂತ ಗೇಣಿ ಕೊಟ್ಟು ಅದಾದಮೇಲೆ ಅವ್ರ ಕಡೆಯಿಂದ ಲ್ಯಾಂಡ್ ಕಸ್ಕೊಂಡ್ಬಿಟ್ರೆ ಈ ರೈತನಿಗೆ ಲ್ಯಾಂಡೇ ಇರಲಾರ್ದಂಗೆ ಆಗ್ತಿತ್ತು. ಸೊ ಅದನ್ನು ತೆಗಿಬೇಕಿತ್ತು. ಅಬಾಲಿಷ್ ಎಕ್ಸ್ಪ್ಲಾಯ್ಟೇಟಿವ್ ಟ್ಯಾಕ್ಸಸ್, ನಿಮಗೆ ಸಿಕ್ಕಾಪಟ್ಟೆ ಟ್ಯಾಕ್ಸಸ್ ಇಂಪೋಸ್ ಮಾಡಿದರು, ಟ್ಯಾಕ್ಸಸ್ಸನ್ನು ತೆಗಿಬೇಕಾಗಿತ್ತು. ಅದಾದಮೇಲೆ ಕನ್ಸಾಲಿಡೇಟ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ, ಅಂದರೆ ಈಗೇನಾಗ್ತಿತ್ತು, ಸಣ್ಣ ಗೇಣಿದಾರರು ಇರ್ತಿದ್ರು, ಬರೀ 2 ಎಕರೆ 3 ಎಕರೆ ಜಮೀನು, 1 ಎಕರೆ ಜಮೀನು ಇರುತ್ತೆ. ಸೊ ಅದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಲ್ಯಾಂಡ್ ಮಾಡಿದ್ರೆ ಮಾತ್ರ ಅದರಿಂದ ಜಾಸ್ತಿ ಔಟ್ಪುಟ್, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಕಾರಣದಿಂದ. ಸೊ ಇದು ಕೂಡ ಒಂದು ಪಾಯಿಂಟು. ನೆಕ್ಸ್ಟು ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಫಾರ್ ಕಲ್ಟಿವೇಟರ್ ಅಂತ ಇದೆ. ಸೊ ಅವರಿಗೆ ಅದೇ ಇಲ್ಲಿ ನಾವು ಅಬಾಲಿಷನ್ ಆಫ್ ಯಾವುದು ಟೆನ್ಯೂರ್ ಬಗ್ಗೆ ಮಾತಾಡಿದ್ವಲ್ಲ, ಅದನ್ನೇ ಇಲ್ಲಿ ಇನ್ನೊಂದು ಸಾರಿ ಹೇಳ್ತಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೇನು, ಇದೆಲ್ಲ ಪಾಯಿಂಟು ಬರುತ್ತೆ ನಿಮಗೆ. ಲ್ಯಾಂಡ್ ಓನರ್ಶಿಪ್ದು, ರೀಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್, ಎಲಿಮಿನೇಟಿಂಗ್ ಮಿಡಲ್ ಮ್ಯಾನ್, restriction on land tenure, abolition of exploitative taxes, consolidate land holdings and security of tenure for cultivator. ಇದು ಲ್ಯಾಂಡ್ ರಿಫಾರ್ಮ್ಸ್ದು ಅರ್ಥ. ಅದಾದಮೇಲೆ ಆಬ್ಜೆಕ್ಟಿವ್ ಏನು ಲ್ಯಾಂಡ್ ರಿಫಾರ್ಮ್ಸ್ ತರಕ್ಕೆ ಅಂತಂದರೆ, ಆಬ್ಜೆಕ್ಟಿವ್ ಅಂದರೆ ಗುರಿ. ಯಾವುದಕ್ಕೋಸ್ಕರ ಲ್ಯಾಂಡ್ ರಿಫಾರ್ಮ್ಸ್ ತಂದಿದ್ದಾರೆ ಅಂತಂದರೆ ಓನರ್ಶಿಪ್ಪನ್ನು ಕೊಡೋದಕ್ಕೆ. ಯಾರು ಉಳ್ತಿರ್ತಾರೆ, ಉಳುವವನೇ ಹೊಲದೊಡೆಯ ಅಂತ ನೆನಪಿಟ್ಕೊಳ್ಳಿ. ಸೊ ಯಾರು ವ್ಯವಸಾಯ ಮಾಡ್ತಿರ್ತಾರೆ ಅವನಿಗೆ ಓನರ್ಶಿಪ್ ಕೊಡೋದಕ್ಕೆ ಅಂತ. ಆಮೇಲೆ ಗ್ರೇಟರ್ ಈಕ್ವಾಲಿಟಿ ಇನ್ ಇನ್ಕಮ್ ಆ್ಯಂಡ್ ವೆಲ್ತ್, ನಿಮಗೆ ಸಮಾನತೆ ಏನು ಆರ್ಟಿಕಲ್ 14ನಲ್ಲಿದೆ. ಆಮೇಲೆ DPSP ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತಿದೆ. ಸೊ ಅದನ್ನು ತೊಗೊಂಬರೋದಕ್ಕೆ ಗ್ರೇಟರ್ ಈಕ್ವಾಲಿಟಿ ಇನ್ ಇನ್ಕಮ್ ಆ್ಯಂಡ್ ವೆಲ್ತ್ ತೊಗೊಂಬರೋದಕ್ಕೆ ಇದು ಆಬ್ಜೆಕ್ಟಿವ್. ಅಂದರೆ ಗುರಿಗಳು, ಲ್ಯಾಂಡ್ ರಿಫಾರ್ಮ್ಸ್ನ ಗುರಿಗಳು ಏನೇನು ಅಂತಂದಕ್ಕೆ. ಸೊ ಓನರ್ಶಿಪ್ಪನ್ನು ಕೊಡೋದಾಯಿತು, ಈಕ್ವಾಲಿಟಿ ತರೋದಕ್ಕೆ. ನೆಕ್ಸ್ಟ್ ಇನ್ಕ್ರೀಸ್ ಅಗ್ರಿಕಲ್ಚರಲ್ ಕೆಪ್ಯಾಸಿಟಿ ಅಂತ. ಓಕೆ, ಅಗ್ರಿಕಲ್ಚರಲ್ ನಮ್ಮದು ಪ್ರೊಡಕ್ಟಿವಿಟಿ ಮತ್ತು ಕೆಪ್ಯಾಸಿಟಿ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಅವಶ್ಯಕತೆ ಇದೆ. ಆಮೇಲೆ ಲ್ಯಾಂಡ್ ಟು ದ ಲ್ಯಾಂಡ್ಲೆಸ್, ಯಾರಿಗೆ ಜಾಗ ಅವ್ರ ಹೆಸರಲ್ಲಿ ಇರಲ್ಲ, ಯಾರು ಲ್ಯಾಂಡ್ಲೆಸ್ ಲೇಬರ್ಸ್ ಇರ್ತಾರೆ ಅವರಿಗೆಲ್ಲ ಲ್ಯಾಂಡನ್ನು ರೀಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಪ್ರೊಹಿಬಿಷನ್ ಆಫ್ ಇಂಟರ್ಮೀಡಿಯೇಟರೀಸ್, ಅಂದರೆ ಮಿಡಲ್ ಮ್ಯಾನನ್ನು ತೆಗೆದೊಗೆಯೋದಕ್ಕೆ. ನಾನು ಹೇಳಿದಲ್ಲ, ಸರ್ಕಾರ, ಜಮೀನ್ದಾರ ಇವ್ರು ಬೇಡ. ಜಮೀನ್ದಾರನ ತೆಗೆದೊಗೆದ್ಬಿಟ್ರೆ ಡೈರೆಕ್ಟ್ ಸರ್ಕಾರನ ಜೊತೆ ರೈತರು ಇದ್ದರೆ ಇಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡುವಂಥ ಆಪ್ಷನ್ ಕಡಿಮೆ ಆಗುತ್ತೆ. ಅದಾದಮೇಲೆ ಸೈಂಟಿಫಿಕ್ ಡಿಟರ್ಮಿನೇಷನ್ ಆಫ್ ರೆಂಟ್. ಈಗ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಈಗ ಸಾಕದೆ ಸೈಂಟಿಫಿಕ್ಕಾಗಿ, ಈಗ ನೀನು 100 ರೂಪಾಯಿ ದುಡಿದ್ರೆ ಅದರಲ್ಲಿ ನನಗೆ 10 ರೂಪಾಯಿ ಕೊಡಪ್ಪ ಅಂತ ಟ್ಯಾಕ್ಸ್ ಇಸ್ಕೋಬೋದು. ಸೈಂಟಿಫಿಕ್ಕಾಗಿ ಇದು 100 ರೂಪಾಯಿ ಇನ್ಕಮ್ ಬರೋ ಥರ ಇದ್ದರೆ ಮಾತ್ರ ಅವನಿಗೆ ಇದನ್ನು ಮಾಡ್ಬೋದು. ಇಲ್ಲಾಂದರೆ ಫಸ್ಟಿಗೆ ಏನಾಗ್ತಿತ್ತು, ಅವನಿಗೆ ಬರೋ ಇನ್ಕಮ್ 100 ರೂಪಾಯಿ ಇದ್ದರೆ 90 ರೂಪೀಸ್ ಟ್ಯಾಕ್ಸ್ ಹಾಕಿ ಅವನಿಗೇನು ಇಲ್ಲದೆ ಇರೋ ಥರ ಮಾಡ್ತಿದ್ರು. ಸೊ ಅವನು ಸುಮ್ಮನೆ ದುಡಿಬೇಕಾಗ್ತಿತ್ತು, ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು ಮಿಡಲ್ ಮ್ಯಾನ್ಸ್. ಇದನ್ನೆಲ್ಲ ಹೋಗ್ಸೋದಕ್ಕೆ ಅಂತಲೇ ಆಬ್ಜೆಕ್ಟಿವ್ಸ್ ಏನೇನಿದೆ ಇದರಲ್ಲದು ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಇದನ್ನೆಲ್ಲ ತೆಗೆದುಹಾಕೋದಕ್ಕೆ ಲ್ಯಾಂಡ್ ರಿಫಾರ್ಮ್ಸನ್ನು ತರಬೇಕಾದಂಥ ಅವಶ್ಯಕತೆ ಬಂತು. ಅದಾದಮೇಲೆ ಇಲ್ಲಿ ನೋಡಿ, ಮೇಜರ್ ಲ್ಯಾಂಡ್ ರಿಫಾರ್ಮ್ಸ್ ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವ್ಯಾವ ಥರ ಆಯಿತು ಅಂತ ಸುಮ್ಮನೆ ಒಂದು ಓವರ್ ಆಲ್ ವ್ಯೂ ಇದೆ ಇದರಲ್ಲಿ.
ನಾನು ಆಗಲೇ ಹೇಳ್ದಂಗೆ ಇಂಟರ್ಮೀಡಿಯೇಟ್ಸ್ನ ತೆಗೆದುಹಾಕಿದ್ರು, ಅದಕ್ಕೋಸ್ಕರ ಆ್ಯಕ್ಟ್ಗಳನ್ನ ತಂದರು. ಟೆನೆನ್ಸಿ ರಿಫಾರ್ಮ್ ಮಾಡಿದರು. ಟೆನೆನ್ಸಿ ಅಂದರೆ ನಿಮಗೆ ಇಷ್ಟು ಟೆನ್ಯೂರ್ ಇರುತ್ತೆ, ಅಂದರೆ ಟೆನ್ಯೂರ್ ಅಂದರೆ ಒಂದು ಟೈಮ್ ಲಿಮಿಟನ್ನು ರಿಫಾರ್ಮ್ ತಂದರು. ಅದಾದಮೇಲೆ ಸೀಲಿಂಗ್ಸ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್. ಈಗ ಒಬ್ಬ ಪರ್ಸನ್ನು ಮ್ಯಾಕ್ಸಿಮಮ್ 20 ಎಕರೆ ಮಾತ್ರ ಹೊಂದ್ಬೋದು, ಮ್ಯಾಕ್ಸಿಮಮ್ 50 ಎಕರೆ ಮಾತ್ರ ತೊಗೋಬೋದು ಅಂತ ಈ ಥರ ಒಂದು ಸೀಲಿಂಗ್ಸ್ ತೊಗೊಂಬರ್ತಾರೆ. ಆ ಸೀಲಿಂಗ್ಸ್ ಯಾವ ಥರ ಏನು ಅಂತ ನಮಗೆ 1961 ಆ್ಯಕ್ಟಲ್ಲಿ 2020 ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಟ್ ಇದು ಓವರ್ ಆಲ್ ಮೈಂಡ್ ಮ್ಯಾಪ್. ಇದು ಅಬಾಲಿಷನ್ ಆಫ್ ಇಂಟರ್ಮೀಡಿಯೇಟ್ ಮಿಡ್ಲ್ ಮ್ಯಾನನ್ನು ತೆಗೆದಾಕಿದ್ರು, ಟೆನೆನ್ಸಿ ರಿಫಾರ್ಮ್ಸ್ ತಂದರು, ಲ್ಯಾಂಡ್ ಹೋಲ್ಡಿಂಗ್ಸ್ ಸೀಲಿಂಗ್ಸ್ ತಂದರು. ಸೀಲಿಂಗ್ಸ್ ಅಂದರೆ ನಿಮಗೆ ಇಷ್ಟೇ ತೊಗೊಂಬರ್ಬೋದು, ನೀವು ಒಂದು ಸೀಲ್ ಮಾಡಿದರು. ಅದಾದಮೇಲೆ ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಅಂದರೆ ಸಣ್ಣ ಸಣ್ಣ ಜಾಗಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಜಾಗವಾಗಿ ಅದನ್ನು ಕನ್ಸಾಲಿಡೇಟ್ ಮಾಡಿದರು. ಎಕನಾಮಿಕ್ ಹೋಲ್ಡಿಂಗ್ಸ್. ಓಕೆ, ಇದೆಲ್ಲ ನಿಮಗೆ ಮೇಜರ್ ಪಾಯಿಂಟ್ಸ್ ಇದು. ಓಕೆ, ಅದಾದಮೇಲೆ ನಿಮಗೆ JC ಕುಮಾರಪ್ಪ ಕಮಿಟಿ ಅಂತ ಬರುತ್ತೆ, ಅದನ್ನು ಮುಂದೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ ನಮ್ದು ಯಾವುದು ಲ್ಯಾಂಡ್ ರಿಫಾರ್ಮ್ಸಲ್ಲಿ ಅಂತಂದರೆ, ಬ್ರಿಟಿಷ್ ಟೈಮಲ್ಲಿ ರೆವಿನ್ಯೂ ಸಿಸ್ಟಮ್ ಯಾವ ಥರ ಇತ್ತು ಅನ್ನೋದು ನಮ್ಮ ನೆಕ್ಸ್ಟ್ ಪಾಯಿಂಟ್. ಡ್ಯೂರಿಂಗ್ ಬ್ರಿಟಿಷ್ ಎರಾ ರೆವಿನ್ಯೂ ಸಿಸ್ಟಮ್ ಯಾವ ಥರ ಇತ್ತು ನಿಮಗೆಲ್ಲ ಗೊತ್ತಿರುತ್ತೆ. ಜಮೀನ್ದಾರಿ ಸಿಸ್ಟಮ್ ಇತ್ತು ನಮ್ಮಲ್ಲಿ, ರೈತವಾರಿ ಸಿಸ್ಟಮ್ ಇತ್ತು, ಮಹಲ್ವಾರಿ ಸಿಸ್ಟಮ್ ಇತ್ತು ಅಂತ. ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಆ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು, ಜಮೀನ್ದಾರಿ ಸಿಸ್ಟಮ್ ಯಾವಾಗ ಜಾರಿಗೆ ಬಂತು ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. 1793 ಎಕ್ಸಾಕ್ಟ್ ಇಯರ್ ನೆನಪಿರಬೇಕು ನಿಮಗೆ. 1793 ಜಮೀನ್ದಾರಿ ಸಿಸ್ಟಮ್ ಜಾರಿಗೆ ಬಂತು. ಯಾರು ತಂದವರು ಅಂದರೆ ಕಾರ್ನ್ವಾಲಿಸ್ ಅಂತ. ನೀವು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರೀತಾರೆ ಇದಕ್ಕೆ. ಪರ್ಮನೆಂಟ್ ಸೆಟಲ್ಮೆಂಟ್ ಬೈ ಅಂತ ಕೇಳ್ತಾರೆ. ಜಮೀನ್ದಾರಿ ಸಿಸ್ಟಮಿಗೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಯಾಕಂತಾರೆ ಅಂತ ಹೇಳ್ತೀನಿ. ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ತಂದವನು ಯಾರು, ಅಥವಾ ಜಮೀನ್ದಾರಿ ಸಿಸ್ಟಮ್ ತಂದವನು ಯಾರು ಅಂತಂದರೆ ಕಾರ್ನ್ವಾಲಿಸ್. ಈ ಕಾರ್ನ್ ಅಂತ ನೆನ್ಪಿಟ್ಕೊಳ್ಳಿ, ಪಾಪ್ಕಾರ್ನ್ ಮೆಕ್ಕೆಜೋಳ. ಸೊ ಇದನ್ನು ಮೆಕ್ಕೆಜೋಳ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮಲ್ಲಿ ಮೆಕ್ಕೆಜೋಳ ಬೆಳೀತಿದ್ರು ಅಂತ ಈ ಥರ ಏನೋ ಒಂದು ನೆನಪು ಮಾಡಿಟ್ಕೊಳ್ಳಿ. ಸೊ ಪರ್ಮನೆಂಟ್ ಸೆಟಲ್ಮೆಂಟ್ ತಂದವರು ಯಾರು, ಕಾರ್ನ್ವಾಲಿಸ್ ಅಂತ. ಓಕೆ, ಇದಕ್ಕೆ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತಾರೆ. ಇದರಲ್ಲಿ ಏನಿತ್ತು ಅಂದರೆ, 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಅದರಲ್ಲಿ 89 ರೂಪಾಯಿ ನೀವು ಸರ್ಕಾರಕ್ಕೆ ಕೊಡಬೇಕು ಜಮೀನ್ದಾರ. 11 ರೂಪಾಯಿ ತಾನಿಟ್ಕೋಬೇಕು ಫಾರ್ ಹಿಸ್ ಪ್ರಾಫಿಟ್ ಆ್ಯಂಡ್ ಎಕ್ಸ್ಪೆಂಡಿಚರ್. 11 ರೂಪೀಸ್ ಅವನು ಇಟ್ಕೋಬೇಕು. 89 ರೂಪೀಸು ಸರ್ಕಾರಕ್ಕೆ ಕೊಡಬೇಕು. ಅದನ್ನು ಪೇ 89% ರೆವಿನ್ಯೂ ಟು ಸ್ಟೇಟ್ಸ್, ಕೀಪ್ 11% ಆ್ಯಸ್ ಶೇರ್ ಅಂತ. ಓಕೆ, ಇದರಲ್ಲಿ ಏನು ಮಾಡಿರ್ತಿದ್ರು ಅಂದರೆ, ಒಂದು ಲ್ಯಾಂಡ್ ಇದೆ, ಈ ಲ್ಯಾಂಡನ್ನು 1 ವರ್ಷಕ್ಕೆ ಇದರಿಂದ ಇಷ್ಟು ದುಡ್ಡು ಬರಬೇಕು ನಮಗೆ ಅಂತ ಬ್ರಿಟಿಷರು ಇವನ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಿದ್ರು. ಜಮೀನ್ದಾರ್ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಿದ್ರು, ಈ ಲ್ಯಾಂಡಿಂದ ನಮಗೆ 100 ರೂಪಾಯಿ ಬರಲೇಬೇಕು ಅಂತ. ಸೊ ಇವನು ಈ ಲ್ಯಾಂಡಿಲ್ಲಿ ಎಷ್ಟೇ ಬೆಳೆ ಬರಲಿ ಬರದೇ ಇರಲಿ ಈ 100 ರೂಪಾಯಿ ಕಲೆಕ್ಟ್ ಮಾಡಲೇಬೇಕಿತ್ತು. ಸೊ ಇದರಿಂದ ಏನಾಗ್ತಿತ್ತು ಅಂದರೆ, ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು. ಕೆಲವೊಮ್ಮೆ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂದರೆ ಜಮೀನ್ದಾರ್ ಏನು ಮಾಡ್ತಾಯಿದ್ರು, ಅವನ ಕಡೆಯಿಂದ ಫೋರ್ಸ್ಫುಲಿ ಅವನ್ನ ತೊಗೋತಾಯಿದ್ರು, ಇಲ್ಲಾಂದರೆ ಆ ಜಾಗನ ಬೇರೆಯವರಿಗೆ ಮಾರಿಬಿಡ್ತಿದ್ರು. ಸೊ ಈ ಜಮೀನ್ದಾರಿ ಸಿಸ್ಟಮಲ್ಲಿ ಈ ಥರ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾಯಿತ್ತು. ಸೊ ಇದನ್ನು ತಂದವರು ಯಾರು, ಕಾರ್ನ್ವಾಲಿಸ್. ಈ ರೀಸನ್ಸ್ ಎಲ್ಲ ಜಾಸ್ತಿ ಡಿಸ್ಕಸ್ ಮಾಡಲ್ಲ ನಾನು. ನೀವು ಬೇರೆ ನಿಮ್ಮ ಎಕಾನಮಿ ಅಥವಾ ನಿಮ್ಮ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಇದನ್ನು ಓದಿರ್ತೀರ. ಬಟ್ ಇಲ್ಲಿ ಫ್ಯಾಕ್ಟ್ಸನ್ನು ಮಾತ್ರ ಜಾಸ್ತಿ ಎಕ್ಸಾಮಿಗೆ ಏನು ರಿಲೆವೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಮಾತ್ರ ಡಿಸ್ಕಷನ್ ಮಾಡೋಣ. ಓಕೆ, ಇದರಲ್ಲಿ ರೆವಿನ್ಯೂ ಫಿಕ್ಸ್ ಇತ್ತು ಅಂದರೆ ಇಷ್ಟು ರೂಪಾಯಿ ಈ ಲ್ಯಾಂಡಿಂದ ಬರಬೇಕು ಅಂದರೆ ಅಷ್ಟು ರೂಪಾಯಿ ಆ ಲ್ಯಾಂಡಿಂದ ಬರಲೇಬೇಕು ಅಂತ. ಓಕೆ, ಇದು ಯಾವ ಜಾಗದಲ್ಲಿ ಜಮೀನ್ದಾರಿ ಸಿಸ್ಟಮ್ ಜಾಸ್ತಿ ಚಾಲ್ತಿಯಲ್ಲಿತ್ತು ಅಂತ ಕೇಳ್ತಾರೆ. ಸೊ ವೆಸ್ಟ್ ಬೆಂಗಾಲ್, ಬಿಹಾರ್, ಒಡಿಶಾ, UP, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಈ ಜಾಗಗಳನ್ನು ನೀವು ನೆನಪಿಟ್ಕೊಳ್ಳಿ. ಈ ಜಮೀನ್ದಾರಿ ಸಿಸ್ಟಮ್ ನೆನಪಿಟ್ಕೊಬೇಡಿ, ಬಟ್ ಮಹಲ್ವಾರಿ, ರೈತವಾರಿ ನೆನಪಿಟ್ಕೊಳ್ಳಿ. ನಿಮಗೆ ಜಮೀನ್ದಾರಿ ಆಟೋಮೆಟಿಕಲಿ ಅದು ನೆನಪುಳಿಯುತ್ತೆ. ಓಕೆ, ರೈತವಾರಿ ನೋಡೋಣ ನೆಕ್ಸ್ಟು. ರೈತವಾರಿ ಸಿಸ್ಟಮ್ ಯಾವಾಗ ಬಂತು ಅಂದರೆ 1820. ಇದನ್ನು ಕಾನ್ಸೆಪ್ಟ್ ತಂದವ್ರು ಯಾರು ಅಂತಂದರೆ ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಆ್ಯಂಡ್ ಥಾಮಸ್ ಮುನ್ರೋ ಅಂತ ಇಬ್ಬರಿದ್ದಾರೆ. ಸೊ ರೈತವಾರಿ ಸಿಸ್ಟಮ್ ತಂದವ್ರು ಯಾರು, ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಆ್ಯಂಡ್ ಸರ್ ಥಾಮಸ್ ಮುನ್ರೋ ಅಂತ. ಇವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಇವ್ರ ಹೆಸರನ್ನ ನೆನಪಿಟ್ಕೊಳ್ಳಿ. ಇಲ್ಲೇನಾಗುತ್ತೆ ರೈತವಾರಿ ಸಿಸ್ಟಮಲ್ಲಿ, ನಿಮ್ಗೆ ಹೆಸರಲ್ಲೇ ಇದೆ ರೈತವಾರಿ ಅಂದರೆ ಫಾರ್ಮರ್ ಪೇಸ್ ರೆವಿನ್ಯೂ ಡೈರೆಕ್ಟ್ಲಿ ಟು ಸ್ಟೇಟ್ ಅಂತ. ಇದರಲ್ಲಿ ಜಮೀನ್ದಾರಿ ಅಂತ ಮಿಡ್ಲ್ ಮ್ಯಾನ್ ಇರಲ್ಲ. ಏನು ರೈತರಿರ್ತಾರೆ ಅವರೇ ಡೈರೆಕ್ಟಾಗಿ ನಿಮಗೆ ಸರ್ಕಾರಕ್ಕೆ ದುಡ್ಡು ಕಟ್ತಾರೆ, ಟ್ಯಾಕ್ಸಸನ್ನು ಕಟ್ತಾರೆ. ಓಕೆ, ನೋ ಎವಿಕ್ಷನ್ ಆಫ್ ಇಫ್ ರೆಂಟ್ ಪೇಯ್ಡ್ ಅಂತ. ಸೊ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ತಮಿಳ್ನಾಡಲ್ಲಿ ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ರೈತವಾರಿ ಸಿಸ್ಟಮನ್ನು. ಇದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಟ್ಯಾಕ್ಸಸ್ಸನ್ನು ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಇದು ಕೂಡ ಎಕ್ಸ್ಪ್ಲಾಯ್ಟೇಟಿವ್ ಆಗಿರುತ್ತೆ. ಇದೇನು ಮಾಡುತ್ತೆ, ಎಲಿಮಿನೇಟೆಡ್ ಮಿಡ್ಲ್ ಮ್ಯಾನ್ ಅಂದರೆ ಜಮೀನ್ದಾರ್ ಅಂತ ಮಿಡ್ಲ್ ಮ್ಯಾನನ್ನು ಎಲಿಮಿನೇಟ್ ಮಾಡ್ತಾರೆ.
ಇದರಲ್ಲಿ ರೈತವಾರಿ, ಯಾಕಂದರೆ ಡೈರೆಕ್ಟ್ ರೈತರೇ ಸರ್ಕಾರಕ್ಕೆ ದುಡ್ಡು ಕಟ್ತಾರಲ್ಲ ಇದರಲ್ಲಿ. ಓಕೆ, ಎಕ್ಸ್ಟೆಂಡೆಡ್ ಟು ಮಹಾರಾಷ್ಟ್ರ, ಬೆರಾರ್, ಈಸ್ಟರ್ನ್ ಪಂಜಾಬ್, ಕೂರ್ಗ್, ಅಸ್ಸಾಂ, ಮೈಸೂರು ಭಾಗದಲ್ಲಿ ಯಾವುದಿತ್ತು, ರೈತವಾರಿ ಸಿಸ್ಟಮ್ ಜಾಲ್ತಿಯಲ್ಲಿತ್ತು ಅಂತ ನೆನ್ಪಿಟ್ಕೊಳ್ಳಿ. ಮೈಸೂರು ಭಾಗದಲ್ಲಿ ರೈತವಾರಿ ಸಿಸ್ಟಮ್ ಜಾರಿಯಲ್ಲಿತ್ತು, ಜಮೀನ್ದಾರಿ ಸಿಸ್ಟಮ್ ಇರಲಿಲ್ಲ, ಮಹಲ್ವಾರಿ ಕೂಡ ಇರಲಿಲ್ಲ. ರೈತವಾರಿ ಸಿಸ್ಟಮ್ ಇತ್ತು ಮೈಸೂರು ಭಾಗದಲ್ಲಿ ಮತ್ತು ಕೂರ್ಗ್ ಭಾಗದಲ್ಲಿ. ಕೂರ್ಗ್ ಅಂದರೆ ಕೊಡಗು ಭಾಗದಲ್ಲಿ. ಓಕೆ, ನೆಕ್ಸ್ಟು ಮಹಲ್ವಾರಿ ಸಿಸ್ಟಮ್ ನೋಡಿ. ಮಹಲ್ ಅಂತಂದರೆ ನಿಮಗೆ ವಿಲೇಜ್ ಅಂತ ಅರ್ಥ. ಓಕೆ, ಮಹಲ್ ಅಂದರೆ ವಿಲೇಜ್ ಅರ್ಥ. ಇದು ಯಾವಾಗ ಚಾಲ್ತಿಯಲ್ಲಿ ಬಂತು ಅಂದರೆ 1822 ಅಲ್ಲಿ ಯಾರು ಹಾಲ್ಟ್ ಮೆಕೆನ್ಸಿ ಅನ್ನೋರು ಇದನ್ನು ತೊಗೊಂಬರ್ತಾರೆ. ರಾಬರ್ಟ್ ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಈ ಪಾಲಿಸಿ ಫಾರ್ಮುಲೇಷನಲ್ಲಿ. ಯಾರ ಟೈಮಲ್ಲಿ ಬರುತ್ತೆ ಅಂದರೆ ಯಾರು ಗವರ್ನರ್ ಜನರಲ್ ಯಾರು ಇರ್ತಾರೆ ಇಂಡಿಯಾದು ಅಂದರೆ ವಿಲಿಯಂ ಬೆಂಟಿಕ್ ಇರ್ತಾನೆ ಆ ಟೈಮಲ್ಲಿ. ಸೊ ಇದು ಏನು ಅಂತಂದರೆ ಒಂದು ಊರಿನವ್ರು ಎಲ್ಲರೂ ಸೇರಿ ಟ್ಯಾಕ್ಸ್ ಕಟ್ಟೋದು. ಒಂದು ಊರಿನವ್ರೆಲ್ಲರೂ ಸೇರಿ, ಮಹಲ್ ಅಂದರೆ ಒಂದು ವಿಲೇಜ್ ಅಂತ. ಸೊ ವಿಲೇಜ್ ಅವರೆಲ್ಲರೂ ಸೇರಿ ಡೈರೆಕ್ಟಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಮಹಲ್ವಾರಿ ಸಿಸ್ಟಮ್ ಅಂತ ಕರೀತಾರೆ. ರೆವಿನ್ಯೂ ರಿವೈಸ್ ಪಿರಿಯಾಡಿಕಲಿ ಇದೆಲ್ಲಿತ್ತು, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸಸ್ಸಲ್ಲಿ, ಅಂದರೆ ಈಗೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದೆ ಅಲ್ಲಿ, UP, MP, ಪಂಜಾಬ್ ಆ್ಯಂಡ್ ಡೆಲ್ಲಿ ಭಾಗದಲ್ಲಿ ಮಹಲ್ವಾರಿ ಸಿಸ್ಟಮ್ ಜಾರಿಯಲ್ಲಿತ್ತು. ಸೊ ನಮಗೆ ರೈತವಾರಿ ಸಿಸ್ಟಮ್ ನೆನಪಿಟ್ಕೊಳ್ಳಿ, ಯಾಕಂದರೆ ಕೂರ್ಗ್ ಮತ್ತು ಮೈಸೂರು ಭಾಗ ಇದು ಇಲ್ಲಿ ಜಾರಿಯಲ್ಲಿತ್ತು. ಓಕೆ, ಈ ಮೂರು ರೆವಿನ್ಯೂ ಸಿಸ್ಟಮ್ ಆಫ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಡ್ಯೂರಿಂಗ್ ಬ್ರಿಟಿಷ್ ಎರಾ. ಈ ಮೂರು ನೆನಪಿಟ್ಕೊಳ್ಳಿ. ಇದರಲ್ಲಿ ಹೈಲೈಟ್ ಮಾಡಿದ್ದೀನಿ. ಆ ಪಾಯಿಂಟನ್ನು ರಿವಿಷನ್ ಮಾಡೋದಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಇನ್ನೊಂದು ರಿವಿಷನ್ ಎಕ್ಸಾಮ್ ಫೋಕಸ್ ಪಾಯಿಂಟ್ ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಕಾರ್ನ್ವಾಲಿಸು 1973 ನೆನಪಿಟ್ಕೊಳ್ಳಿ. ಜಮೀನ್ದಾರಿ ಸಿಸ್ಟಮ್ ಬೆಂಗಾಲ್ ಆ್ಯಂಡ್ ಬಿಹಾರ್ ರೀಜನಲ್ಲಿ ತಂದ 89:11% ಸ್ಪ್ಲಿಟ್ ಇತ್ತು ಇದರಲ್ಲಿ. ಆಮೇಲೆ ಥಾಮಸ್ ಮುನ್ರೋ ರೈತವಾರಿ ಸಿಸ್ಟಮು ಯಾವಾಗ 1820 ಅಲ್ಲಿ ಸೌತ್ ಇಂಡಿಯನ್ ರೀಜನಲ್ಲಿ ತಂದ, ಡೈರೆಕ್ಟ್ ಸ್ಟೇಟಿಗೆ ರೈತವಾರಿ ಸಿಸ್ಟಮಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಿತ್ತು. ಹಾಲ್ಟ್ ಮೆಕೆನ್ಸಿ 1822 ಅಲ್ಲಿ ಮಹಲ್ವಾರಿ ಸಿಸ್ಟಮು, ಮಹಲ್ ಅಂದರೆ ವಿಲೇಜ್, ಆ್ಯಸ್ ಅ ಯೂನಿಟ್ ಟ್ಯಾಕ್ಸನ್ನು ಪೇ ಮಾಡ್ತಾಯಿದ್ರು. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವುದು ನಮ್ಮದು ಇದರಲ್ಲಿ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ. ಪ್ರೀ ಇಂಡಿಪೆಂಡೆನ್ಸ್ ಅಂದರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಯಾವ ಥರ ಇತ್ತು ಅಂತ. ಸೊ ನಮಗೆ ವಿಜಯನಗರ ಸಂಸ್ಥಾನದ ಬಗ್ಗೆ ಓದಬೇಕಾದ್ರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಓದ್ತೀವಿ. ವಿಜಯನಗರ ಸಂಸ್ಥಾನದಲ್ಲಿ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಬೈ ಪಾಳೆಗಾರ್ ಅಥವಾ ಪಾಲಿಗರ್ಸ್ ಅಂತ ಏನು ಕರೀತಾರೆ. ಸೊ ಇವರಿಗೆ ಪಾಳೆಗಾರರು ಅಂತ ಏನು ನಾವು ಕರಿತೀವಿ, ಅವರು ಲ್ಯಾಂಡ್ ರೆವಿನ್ಯೂನ ಕಲೆಕ್ಟ್ ಮಾಡ್ತಾಯಿದ್ರು. ಲ್ಯಾಂಡ್ ಲಾರ್ಡ್ಸ್ ಇದ್ರು ಇವರು. ಅದಾದಮೇಲೆ 12 ಟೈಪ್ಸ್ ಆಫ್ ಹೆರಿಡಿಟ್ರಿ ಗಾರ್ಡ್ಸ್ ಇದ್ದರು ಇದರಲ್ಲಿ. ಓಕೆ, ಇದನ್ನು ವಿಲೇಜ್ ಅಕೌಂಟನ್ನು ಮೇಂಟೈನ್ ಮಾಡೋದಕ್ಕೆ. ನಿಮಗೆ ಈ ವಿಜಯನಗರ ಹಿಸ್ಟ್ರಿಯಲ್ಲಿ ಇದನ್ನು ಡೀಟೇಲಾಗಿ ಓದ್ತೀರಾ. ಇದು ಸುಮ್ಮನೆ ನಿಮ್ಮ ಇಂಟ್ರೆಸ್ಟಿಗೆ ಕೊಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ಪಾಯಿಂಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಿಮಗೆ ಚಿಕ್ಕದೇವರಾಜ ಒಡೆಯರ್ ಗೊತ್ತು ನಿಮಗೆ, ನವಕೋಟಿ ನಾರಾಯಣ ಅಂತ ಹೆಸರಿತ್ತು ಇವರಿಗೆ. ಟ್ಯಾಕ್ಸ್ ಕಲೆಕ್ಷನಲ್ಲಿ ಮಾಡೆಲ್ ಆಗಿ ಮೈಸೂರು ಸ್ಟೇಟನ್ನು ಕನ್ವರ್ಟ್ ಮಾಡಿದರು. ಇವ್ರ ಟೈಮಲ್ಲಿ ಜಂಗಮ್ ಫಾರ್ಮರ್ಸ್ದು ಒಂದು ರಿವೋಲ್ಟ್ ಆಗಿದೆ. ಎಲ್ಲಿ ಅಂತಂದರೆ ನಂಜನಗೂಡು. ಈ ಥರದ ಪಾಯಿಂಟ್ಸನ್ನು ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ಜಂಗಮ್ ಫಾರ್ಮರ್ಸ್ ರಿವೋಲ್ಟ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಲ್ಯಾಂಡ್ ರಿಫಾರ್ಮ್ಸ್ ರಿಲೇಟೆಡ್ ಅದು. ಜಂಗಮ್ ಫಾರ್ಮರ್ಸ್ ಅಂದರೆ ವೀರಶೈವ ಜಂಗಮ ಫಾರ್ಮರ್ಸ್ ಏನಿದ್ದಾರೆ ನಂಜನಗೂಡು ಭಾಗದಲ್ಲಿ ಅತಿಯಾದ ಟ್ಯಾಕ್ಸ್ ಮತ್ತು ಸ್ಟ್ರಿಕ್ಟ್ ಲಾಸಿಂದ ಅವರು ಬೇಸತ್ತು ಸರ್ಕಾರದ ಅಂದರೆ ಆವತ್ತಿನ ಮೈಸೂರು ಒಡೆಯರ್ ವಿರುದ್ಧ ದಂಗೆ ಹೇಳ್ತಾರೆ. ಅದಕ್ಕೆ ಜಂಗಮ್ ಫಾರ್ಮರ್ಸ್ ರಿವೋಲ್ಟ್ ಅಂತ ಕರೀತಾರೆ. ಓಕೆ, ಅದಾದಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಟೈಮಲ್ಲಿ ಕೂಡ ಲ್ಯಾಂಡ್ ರಿಫಾರ್ಮ್ಸ್ದು ಲ್ಯಾಂಡ್ ರಿಲೇಟೆಡ್ ಇದಿರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದರೆ, ಚಿಕ್ಕದೇವರಾಜ ಒಡೆಯರ್ ಟೈಮಲ್ಲಿ ಸೆಂಟ್ರಲೈಸ್ಡ್ ಲ್ಯಾಂಡ್ ಓನರ್ಶಿಪ್ ಇತ್ತು. ಅಂದರೆ ಸೆಂಟ್ರಲೈಸ್ಡ್ ಅಂದರೆ ಡೈರೆಕ್ಟಾಗಿ ಮೈಸೂರು ಒಡೆಯರ್ ಇಂದನೇ ಲ್ಯಾಂಡು, ಅಂದರೆ ಸೆಂಟ್ರಲ್ ಫಾರ್ಮೆಟಲ್ಲಿ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಓಕೆ, ಡಿಸೆಂಟ್ರಲೈಸ್ಡ್ ಇರಲಿಲ್ಲ. ಓಕೆ, ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಕಾನ್ಫಿಸ್ಕೇಟೆಡ್ ಲ್ಯಾಂಡ್ ಲ್ಯಾಂಡ್ ಗೇವ್ ಡೈರೆಕ್ಟ್ಲಿ ಟು ಗೇಣಿ ಫಾರ್ಮರ್ಸ್. ಅಂದರೆ ಟಿಪ್ಪು ಸುಲ್ತಾನ್ ಟೈಮಲ್ಲಿ ಏನಾಗುತ್ತೆ, ಈ ಪಾಳೆಗಾರ್ಸ್ ಅಂತ ಏನಿರ್ತಾರೆ, ಪಾಲಿಗಾರ್ಸ್ ಮತ್ತು ಇಲ್ಲಿ ಟಿಪ್ಪು ಸುಲ್ತಾನ್ ನಡುವೆ ಸರಿ ಇರಲ್ಲ. ಸೊ ಈ ಪಾಲಿಗಾರ್ಸ್ ಕಡೆಯಿಂದ ಲ್ಯಾಂಡನ್ನೆಲ್ಲ ತೊಗೊಂಡು ಡೈರೆಕ್ಟಾಗಿ ರೈತರಿಗೆ ಗೇಣಿ ಮೂಲಕ ಕೊಡ್ತಾರೆ. ಲ್ಯಾಂಡ್ ರೆವಿನ್ಯೂ ಕಲೆಕ್ಟ್ ಮಾಡೋರಿಗೆ ಅಮಾಲ್ದಾರ್ ಅಂತ ಕರಿತಿದ್ರು. ಓಕೆ, ನೋ ಫಾರ್ಮರ್ ಗಿವನ್ ಮೋರ್ ದೆನ್ 1 ಮೋಜನ ಆಫ್ ಲ್ಯಾಂಡ್ ಅಂತ ಒಂದು ಪಾಯಿಂಟ್ ಇದೆ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ದಿವಾನ್ ಪೂರ್ಣಯ್ಯ ಟೈಮಲ್ಲಿ ಮತ್ತೆ ಪಾಳೆಗಾರು ಇದು ಬರುತ್ತೆ, ಅವರಿಗೆ ಪವರ್ ಕೊಡ್ತಾರೆ. ಸೊ ರೆಗ್ಯುಲರ್ ಮಾಡ್ತಾರೆ. ಆಮೇಲೆ ಪ್ರಾಪರ್ಟಿ ರೈಟ್ಸನ್ನು ಕೂಡ ಅವ್ರಿಗೆ ಕೊಡ್ತಾರೆ. ಇದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ, ಬಟ್ ನಮಗೆ ಇಲ್ಲಿ ನೆನಪಿಟ್ಕೊಳ್ಳಿ. 1831 to 1881 ಟೈಮಲ್ಲಿ ನಿಮಗೆ ಕಮಿಷನರ್ ರೂಲ್ ಇರುತ್ತೆ. ಮೈಸೂರು ಸ್ಟೇಟಲ್ಲಿ ಕಮಿಷನರ್ ರೂಲ್ ಇರುತ್ತೆ.
ಏನು 1831 ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ಏನು ನಗರ ರಿವೋಲ್ಟ್ ಆಗುತ್ತೆ. ನಗರ ರಿವೋಲ್ಟ್ ಆದಮೇಲೆ ಬೂದಿ ಬಸಪ್ಪ ಅನ್ನೋರು ಏನು ರಿವೋಲ್ಟ್ ಮಾಡ್ತಾರೆ, ಆವಾಗ ಬ್ರಿಟಿಷರು ಮೈಸೂರು ಕಿಂಗ್ಡಮ್ ಕಡೆಯಿಂದ ಏನು ಅಧಿಕಾರ ಕಸ್ಕೊಂಡು ಕಮಿಷನರ್ಗೆ ಆಡಳಿತ ಕೊಡ್ತಾರೆ. ಈ ಟೈಮಲ್ಲಿ ಕಮಿಷನರ್ ಆಡಳಿತ ಇರುತ್ತೆ. 5 ಜನ ಕಮಿಷನರು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು ಗೊತ್ತಿರೋರು. ಸೊ ಯಾರ್ಯಾರು ಕಮಿಷನರ್ ಆಳಿದ್ದಾರೆ ಮೈಸೂರು ಭಾಗ ಅಂತ ಹೆಸರಾದರೂ ಮೆನ್ಷನ್ ಮಾಡಿ. ಓಕೆ, ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ರೈತ್ವಾರಿ ಸಿಸ್ಟಮ್ ಇನ್ ಮೈಸೂರು ಸ್ಟೇಟ್ ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಕೇಳೋಂಥ ಚಾನ್ಸಸ್ ಜಾಸ್ತಿ ಇದೆ ಇದನ್ನು. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮಗೆ ಎಕ್ಸಾಮಲ್ಲಿ ಬರ್ಬೋದಾದಂಥ ಪಾಯಿಂಟ್. ಇನಾಮ್ಸ್ ಕಮಿಷನ್ ಕ್ರಿಯೇಟೆಡ್ ಬೈ ಬ್ರಿಟಿಷ್ ಯಾವಾಗ 1864 ಏನಿದು ಅಂತಂದರೆ ನಿಮಗೆ 13 ಟೈಪ್ಸ್ ಆಫ್ ಇನಾಮನ್ನು ಐಡೆಂಟಿಫೈ ಮಾಡ್ತಾನೆ ಇವನೊಬ್ಬ ಲೆವೀಸ್ ಅಂತ. ಏನು ಇನಾಮ್ ಲ್ಯಾಂಡ್ ಅಂತಂದರೆ, ಇನಾಮ್ ಅಂತಂದರೆ ನಿಮಗೆ ಹಿಂದಿಯಲ್ಲಿ ಸಿಂಪಲ್ ಅರ್ಥ ಏನು ಅಂತಂದರೆ ಗಿಫ್ಟ್ ಅಂತ. ಇನಾಮ್ ಅಂತಂದರೆ ಗಿಫ್ಟ್ ಅಂತ ಅರ್ಥ. ಸೊ ರಾಜರು ಏನು ಮಾಡ್ತಾಯಿದ್ರು, ಅವ್ರ ಹತ್ರ ಕೆಲಸ ಮಾಡೋಂಥ ಕೆಲವೊಬ್ಬರು ಸ್ಪೆಷಲ್ ಅಧಿಕಾರಿಗಳಾಗಲಿ ಅವ್ರ ಅಥವಾ ಏನೋ ಯಾರಿಗಾರು ರಿಲಿಜಿಯಸ್ ಚಾರಿಟಿಗೆ ಏನೋ ಗಿಫ್ಟ್ ಕೊಡಬೇಕಾಗಿದ್ದರೆ ಅವರಿಗೆ ಒಂದು ಲ್ಯಾಂಡನ್ನು ಕೊಟ್ಬಿಡ್ತಿದ್ರು. ಆ ಲ್ಯಾಂಡಿಂದ ಬರುವಂಥ ರೆವಿನ್ಯೂನೆಲ್ಲ ಅವರ ಉಪಯೋಗಕ್ಕೆ, ಅವರ ಲಾಭಕ್ಕೆ ಅದನ್ನು ಬಳಸ್ಕೊತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಸ್ನಲ್ ಬೆನಿಫಿಟಿಗೋಸ್ಕರ, ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಇದಕ್ಕೋಸ್ಕರ, ಆಮೇಲೆ ಇರಿಗೇಷನ್ ಆ್ಯಂಡ್ ಲೇಕ್ ಮೇಂಟೆನೆನ್ಸಿಗೋಸ್ಕರ, ರೂರಲ್ ಡೆವಲಪ್ಮೆಂಟಿಗೋಸ್ಕರ ಈ ಇನಾಮ್ ಲ್ಯಾಂಡ್ಸನ್ನು ಯೂಸ್ ಮಾಡ್ಕೋತಾ ಇದ್ರು. ಈ ಇನಾಮ್ ಲ್ಯಾಂಡ್ಸ್ ಏನಿದೆ ನಿಮಗೆ ಈಗ ಸ್ಟಾರ್ಟ್ ಆಗಿದ್ದು ಯಾವಾಗ, ಈ ಇನಾಮ್ಸ್ ಕಮಿಷನ್ ಥ್ರೂ ಇನಾಮ್ ಲ್ಯಾಂಡ್ ಏನು ಸ್ಟಾರ್ಟ್ ಆಗಿದ್ದು, ಇದು ಕಂಟಿನ್ಯೂಸ್ ಆಗಿ ಬಂದು 1952 ಅಬಾಲಿಷನ್ ಆಗುತ್ತೆ ಇನಾಮ್ಸ್ ಆ್ಯಕ್ಟ್. ಓಕೆ, ಮೈಸೂರು ಸ್ಟೇಟ್ ಲ್ಯಾಂಡ್ ರೆವಿನ್ಯೂ ಕೋಡ್ ಆ್ಯಕ್ಟ್ 1888 ಇದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಫಸ್ಟ್ ಅಗ್ರೇರಿಯನ್ ರಿವೋಲ್ಟ್ ಇನ್ ಕರ್ನಾಟಕ ಎಲ್ಲಿ ಆಯಿತು ಅಂದರೆ ಅಂಕೋಲಾದಲ್ಲಿ, ಲೆಡ್ ಬೈ ದಿನಕರ್ ದೇಸಾಯಿ. ದಿನಕರ್ ದೇಸಾಯಿ ಬಗ್ಗೆ ಕೇಳಿರ್ತೀರ. ದಿನಕರ್ ದೇಸಾಯಿ ಅವರು ರೈತ ಮುಖಂಡರು. ಸೊ ಅಂಕೋಲಾದಲ್ಲಿ ಇವರು ಒಂದು ಅಗ್ರೇರಿಯನ್ ರಿವೋಲ್ಟನ್ನು, ಗೇಣಿ ಫಾರ್ಮರ್ ಸ್ಟ್ರಗಲ್ ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇನಾಮ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ. ಇನಾಮ್ ಲ್ಯಾಂಡ್ ಅಬಾಲಿಷನ್ ಆ್ಯಕ್ಟ್ ಯಾವಾಗ ಬಂದಿದೆ, 1952 ಇನ್ನು ಡೈರೆಕ್ಟಾಗಿ ಇಸ್ವಿ ಕೇಳ್ತಾರೆ. 1952 ಅಬಾಲಿಷನ್ ಆಗಿದ್ದು. ಓಕೆ, ರಿಲಿಜಿಯಸ್ ಚಾರಿಟೇಬಲ್ ಆ್ಯಕ್ಟ್ 1955 ಅಬಾಲಿಷ್ಡ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇನಾಮ್ಸ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟು. ಅದಾದಮೇಲೆ ಓಕೆ, ನೆಕ್ಸ್ಟ್ ಪಾಯಿಂಟ್ ನಮ್ಮದು ಕಾಗೋಡು ಸತ್ಯಾಗ್ರಹದ ಬಗ್ಗೆ ಇದೆ. ಕಾಗೋಡು ಸತ್ಯಾಗ್ರಹ ತುಂಬ ಇಂಪಾರ್ಟೆಂಟು, ಒಂಥರ ವಾಟರ್ ಶೆಡ್ ಮೂಮೆಂಟ್ ಇನ್ ಕರ್ನಾಟಕ, ಏನೋ ಈ ಲ್ಯಾಂಡ್ ರಿಫಾರ್ಮ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಸೊ ಕಾಗೋಡು ಸತ್ಯಾಗ್ರಹನ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಫುಲ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕಾಗೋಡು ಸತ್ಯಾಗ್ರಹದಿಂದ ನಮಗೆ ಮುಂದೆ ಕಾಗೋಡು ಸತ್ಯಾಗ್ರಹ ಆದಮೇಲೆ ಇಂಪಾರ್ಟೆಂಟ್ ಕಮಿಟಿಗಳು ಯಾವ್ದಾವ್ದು ಫಾರ್ಮ್ ಆಗಿತ್ತು ಅಂತ, JC ಕುಮಾರಪ್ಪ ಕಮಿಟಿ ಅಂತ ನಾವು ಮೇಲೊಂದು ನೋಡಿದ್ವಲ್ಲ. ಸೊ ಆ ಕುಮಾರಪ್ಪ ಕಮಿಟಿ ಇಲ್ಲಿದೆ. ಆ ಕುಮಾರಪ್ಪ ಕಮಿಟಿ ಏನು ರೆಕಮೆಂಡೇಷನ್ ಕೊಟ್ಟರು, ಅದು ಯಾವ ಥರ ಇಂಪ್ಲಿಮೆಂಟ್ ಆಯಿತು. BD ಜತ್ತಿ ಕಮಿಟಿ ಬಗ್ಗೆ ರೀಸೆಂಟಾಗಿ ಕ್ವಶನ್ ಕೇಳಿದ್ದಾರೆ, BD ಜತ್ತಿ ಕಮಿಟಿ ಬಗ್ಗೆ. ಸೊ ಇದನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ, ಯಾರಾದಮೇಲೆ ಯಾರು ಬಂದರು ಅಂತ. ಅದೇ ಥರ ಮೈಸೂರು ಟೆನೆನ್ಸಿ ಆ್ಯಕ್ಟ್ 1952 ಏನಿದೆ, ಇದನ್ನು ಕೆಲವೊಂದು ಪಾಯಿಂಟನ್ನು ಡಿಸ್ಕಷನ್ ಮಾಡೋಣ. ಅದಾದಮೇಲೆ 1961 ಆ್ಯಕ್ಟ್ ಬರುತ್ತೆ, ಅದನ್ನು ಡಿಸ್ಕಷನ್ ಮಾಡೋಣ. ತುಂಬ ಇದೆ ಇದರಲ್ಲಿ ಇನ್ನೂ ಡಿಸ್ಕಸ್ ಮಾಡೋದು. ಸೊ ನೆಕ್ಸ್ಟ್ ಕ್ಲಾಸು ಕಾಗೋಡು ಸತ್ಯಾಗ್ರಹದಿಂದ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಈ ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಬರಬೇಕು ಅಂತಂದರೆ ನಿಮಗೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ಮತ್ತೆ ಎಕ್ಸ್ಟ್ರಾ ಟಾಪಿಕ್ಸ್ ಬೇಕಾಗಿದ್ದರೆ ಅಥವಾ ಈ ಕ್ಲಾಸಸ್ಸೇ ಇನ್ನೂ ಬೇಕಾಗಿದ್ದರೆ ಎಸ್ ಅಥವಾ ಕಂಟಿನ್ಯೂ ದ ಸೀರೀಸ್ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇದು ಇಂಟ್ರೆಸ್ಟೆಡ್ ಇದೆ ಅಂತ. ಓಕೆ, ಥ್ಯಾಂಕ್ ಯು.